ಟು ಮೈ ಚಾನೆಲ್. ನಾನು ಆ್ಯಕ್ಚುಲಿ 2 ಇಯರ್ಸ್ ಗ್ಯಾಪ್ ಆದ್ಮೇಲೆ ಮತ್ತೆ ವ್ಲಾಗಿಂಗ್‌ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರೀಸನ್ ಎಲ್ಲ ನಿಮ್ ಮುಂದೆ ಕಾಣಿಸ್ತಿದೆ. ಸೊ, ಇವತ್ತು ನಾವು ಒಂದು ಡೇ ಟ್ರಿಪ್ ಹೋಗ್ಬೇಕಂತ ಪ್ಲಾನ್ ಮಾಡಿ ಪೆಟ್ರೋಲ್ ಫಿಲ್ ಮಾಡಿಸ್ಕೊಂಡು ಹೊರಟಿದ್ದೀವಿ. ಸೊ, ಬನ್ನಿ. ನಮ್ಮ ಜೊತೆ ನೀವು ಕೂಡ ಈ ಡ್ರೈವ್‌ನ ಎಂಜಾಯ್ ಮಾಡಿ. ಸುತ್ತಮುತ್ತ ಈ ಒಣಗಿರೋ ಎಲೆಗಳು ಬಿದ್ದಿರೋದನ್ನ ನೋಡೋದಕ್ಕೆ ಒಂಥರ ಖುಷಿ ಕಣ್ಗಳಿಗೆ. ಈ ವಿಂಟರ್‌ನಲ್ಲೂ ಕೂಡ ಸ್ವಲ್ಪ ಮರಗಳು ಹಸಿರಿರುತ್ತೆ. ಮಿಕ್ಕಿದ್ದೆಲ್ಲ ಒಣಗಿರುತ್ತೆ. ಸ್ವಲ್ಪ ಮರಗಳಲ್ಲಿ ಎಲೆ ಇರುತ್ತೆ. ಸ್ವಲ್ಪ ಮರ ಫುಲ್ಲು ಎಲ್ಲಾ ಎಲೆ ಉದ್ರಿ ಬರೀ ಆ ಮರ ಕಾಣಿಸ್ತಿರುತ್ತೆ. ಸೊ, ಅದನ್ನ ನೋಡ್ತಾ, ಈ ಡ್ರೈವ್ ಮಾಡ್ತಾ, ಈ ಮುದ್ದು ಮಗುನ ಎಂಜಾಯ್ ಮಾಡ್ಕೊಂಡು ಜಾಗ ರೀಚ್ ಆಗೋಣ. ಅವ್ನಿಗೆ ಇಲ್ಲೇ ಊಟ ಮಾಡಿಸ್ತಾ ಇದ್ದೀನಿ ನಾನು ಕಾರ್‌ನಲ್ಲೇ. ಯಾಕಂದ್ರೆ ಒಂದು ಊಟದ ಟೈಮ್ ಆಗಿತ್ತು. ಅಲ್ಲಿ ರೀಚ್ ಆಗೋ ಅಷ್ಟ್ರಲ್ಲಿ ಲೇಟ್ ಆಗುತ್ತೆ ಅಂತ. ಆ, ಮಧ್ಯ ಸ್ಟಾಪ್ಸ್ ತಗೊಂಡೇ ಹೋಗ್ತೀವಿ. ಮಗು ಜೊತೆ ಅಟ್ ಸ್ಟ್ರೆಚ್ ಡ್ರೈವ್ ಮಾಡೋದಕ್ಕಾಗೋದಿಲ್ಲ. ಆದ್ರೆ ಆಚೆ ತುಂಬಾ ಚಳಿ ಇದೆ. ಇವತ್ತು ನ್ಯೂ ಇಯರ್, ನಾಳೆ ನ್ಯೂ ಇಯರ್. ಸೊ, ಇವತ್ತು 31st. ಸೊ, ತುಂಬಾ ಜಾಗಗಳೆಲ್ಲ ಕ್ಲೋಸ್ ಇರುತ್ತೆ. ಸೊ, ಕಾರ್‌ನಲ್ಲೇ ಊಟ ಮಾಡಿಸ್ತಾ ಇದ್ದೀನಿ. ಅವನು ಕಂಫರ್ಟಬಲ್ ಆಗಿ ಕೂತ್ಕೊಂಡ. ನೋಡಿ ಮಾತಾಡ್ತಾ ಮಾತಾಡ್ತಾ ಜಾಗ ಕೂಡ ರೀಚ್ ಆದ್ವಿ. ಬನ್ನಿ. ಇಲ್ಲಿ ಪಾರ್ಕಿಂಗ್ ಆಕ್ಚುಲಿ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಟಿಕೆಟ್ ತಗೊಳ್ಳೋವಷ್ಟಿಲ್ಲ. ಅಂದ್ರೆ ಪೇ ಮಾಡಬೇಕು. ಎಂಟರ್ ಆಗ್ತಿದ್ದಂಗೆ ಕ್ಯಾಮ್ರಾನಲ್ಲಿ ನಿಮ್ಮ ಕಾರ್ ನಂಬರ್ ಕ್ಯಾಪ್ಚರ್ ಆಗತ್ತೆ. ನೀವು ಪಾರ್ಕ್ ಮಾಡಿ ವಾಪಸ್ ಹೊರಡೋವಾಗ ಅಲ್ಲಿ ಜಸ್ಟ್ ಹೋಗಿ ಪೇ ಮಾಡೋದಕ್ಕೆ ಕ್ಲಿಕ್ ಮಾಡಿದ್ರೆ ಸಾಕು. ಅದು ನಿಮ್ಮ ಕಾರ್ ನಂಬರ್ ನೋಡಿ ಎಷ್ಟೊತ್ತು ಪಾರ್ಕ್ ಮಾಡಿದ್ರಿ, ಎಷ್ಟು ಅಮೌಂಟ್ ಆಗಿದೆ ಅಂತ ತೋರಿಸುತ್ತೆ. ಪೇ ಮಾಡಿ ಬರ್ಬೋದು. ಆಚೆ ಹಂಗೇನೂ ಬರ್ಬೋದು. ಅದೇನು ಬ್ಯಾರಿಕೇಡ್ ಏನಿಲ್ಲ. ಬಟ್ ಫೈನ್ ಹಾಕ್ತಾರೆ ಅಫ್‌ಕೋರ್ಸ್. ಮನೆಗೆ ಬರುತ್ತೆ ಬಿಕಾಸ್ ಕಾರ್ ನಂಬರ್ ಎಲ್ಲ ಇದಾಗಿರುತ್ತೆ. ಅಲ್ಲೇ ಪಾರ್ಕ್ ಮಾಡಿದ ತಕ್ಷಣ ಈ ಪಾರ್ಕ್ ಇದೆ. ಪಾರ್ಕ್ ಅಂದ್ರೆ ಮಕ್ಳದು ಪ್ಲೇ ಏರಿಯಾ ಇದೆ. ಇದಕ್ಕೂ ಟೈಮಿಂಗ್ಸ್ ಇದೆ. ಆಕ್ಚುಲಿ ಗೇಟ್ ಕಾಣಿಸ್ತಲ್ಲ, ಲಾಕ್ ಆಗಿರುತ್ತೆ. ಸೊ, ಇವಾಗ ವಿಐಡ ಫೇಸ್ ನಡೀತಾ ಇದೆ. ಮಕ್ಳನ್ನ ನೋಡಿದ್ರೆ ಇಷ್ಟ ಆಗುತ್ತೆ. ಮಕ್ಳು ಆಟ ಆಡೋದನ್ನ ನೋಡಿದ್ರೆ ಇಷ್ಟ ಆಗುತ್ತೆ. ಅವನು ಅವ್ರ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ. ಜರ್ಮನಿನಲ್ಲಿ ಬವೇರಿಯಾ ಒಂದು ಸ್ಟೇಟ್. ಸೊ, ಆ ಸ್ಟೇಟ್‌ನಲ್ಲಿರೋ ಒಂದು ಸಿಟಿಗೆ ಬಂದಿದ್ದೀವಿ. ಅದು ಮೇನ್ ರಿವರ್ ಹತ್ರ ಇದೆ. -5 ಡಿಗ್ರೀಸ್ ಇದೆ. ಆದ್ರೂ ತುಂಬಾ ಚಳಿ ಆಗುತ್ತೆ. ಯಾಕಂದ್ರೆ ರಿವರ್ ಪಕ್ಕ ಇರೋದ್ರಿಂದ ಸ್ವಲ್ಪ ಚಳಿ ಜಾಸ್ತಿ ಆಗುತ್ತೆ.
ಈ ಸ್ವಿಂಗ್ ಎಷ್ಟ್ ಚೆನ್ನಾಗಿದೆ ಅಲ್ಲ? ನಂಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಮಕ್ಳ ಜೊತೆ ಅಮ್ಮ, ಅಪ್ಪ ಅಥವಾ ಯಾರಾದ್ರು ಗಾರ್ಡಿಯನ್ ಕೂತ್ಕೋಬಹುದು. ಮಕ್ಳು ಕೂಡ ಸೇಫ್ ಅನ್ಸುತ್ತೆ. ಅವ್ರಿಗೆ ಹೆದರಿಕೆ ಆಗೋದಿಲ್ಲ. ನಾವು ಹಿಂದೆಯಿಂದ ತಳ್ಳಿದ್ರೆ ನಾವು ಹಿಂದೆ ಇರ್ತೀವಿ. ಅವ್ರಿಗೆ ಕಾಣಿಸೋದಿಲ್ಲ. ಸೊ ಸ್ವಲ್ಪ ಭಯ ಆಗ್ಬೋದು. ಇಷ್ಟು ಪುಟ್ಟ ಮಕ್ಳನ್ನು ಕೂಡ ಕೂರ್ಸ್ಕೊಂಡು ಆಡೋದಕ್ಕೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಮಕ್ಳಿಗೂ ಸೇಫ್ ಅನ್ಸುತ್ತೆ. ನಮ್ಗೂನು ಒಂಥರ ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ. ಮಕ್ಳಿಗೆ ನೆನಪಿರುತ್ತೋ ಇಲ್ವೋ ಬಟ್ ನಾನಂತೂ ತುಂಬಾ ಎಂಜಾಯ್ ಮಾಡ್ದೆ ಇದನ್ನ. ಸೊ ಇದು ನಡೆಯೋದಕ್ಕೆ ಮತ್ತೆ ಸೈಕಲ್‌ಗೆ ಸಿಗ್ನಲ್. ಅಲ್ಲಿ ಯೆಲ್ಲೋ ಕಲರ್ ಇದನ್ನ ಪ್ರೆಸ್ ಮಾಡಿ ವೇಟ್ ಮಾಡ್ಬೇಕು. ಸಿಗ್ನಲ್ ಗ್ರೀನ್ ಆದಾಗೇನೆ ಇಲ್ಲಿ ವಾಕ್ ಮಾಡ್ಬೇಕು. ಸೈಕಲ್, ಸ್ಟ್ರೋಲರ್, ನಡೆಯೋರು ಎಲ್ಲರೂ ಅದ ರೂಲ್ಸ್‌ನ ಫಾಲೋ ಮಾಡ್ಬೇಕು. ರೋಡ್ ಖಾಲಿ ಇದ್ರೂ ಕೂಡ ವೇಟ್ ಮಾಡಿ ಸಿಗ್ನಲ್ ಗ್ರೀನ್ ಆದ್ಮೇಲೆನೆ ಹೋಗ್ಬೇಕು. ಈ ಸಿಟಿ ಹಿಸ್ಟ್ರಿ ಮತ್ತೆ ಓಲ್ಡ್ ಆಂಟೀಕ್ ಇದಕ್ಕೆ ಫೇಮಸ್. ಇದು ಆಕ್ಚುಲಿ ಟೂರಿಸ್ಟಿಕ್ ಜಾಗ ಕೂಡ. ಮೇನ್ಸ್ ರಿವರ್ ಹತ್ರ ಇದೆ. ಇಲ್ಲಿ 12th ಸೆಂಚುರಿದು ಅಂತ ಹೇಳ್ತಾರೆ. ಮತ್ತೆ ಇಲ್ಲಿರೋ ಬಿಲ್ಡಿಂಗ್ಸು, ವಾಲ್ಸ್ ಎಲ್ಲ ಕೂಡ ಗಾಥಿಕ್ ಸ್ಟ್ರಕ್ಚರ್‌ನಲ್ಲಿ ಇದೆ. ಮತ್ತೆ ಎಲ್ಲ ಹೌಸಸ್ ಕೂಡ ಮೋಸ್ಟ್ ಆಫ್ ದ ಹೌಸಸ್ ಎಲ್ಲ ಅಂತ ಹೇಳೋಕ್ಕಾಗಲ್ಲ 15 ಇಂದ 18th ಸೆಂಚುರಿ ಅಲ್ಲಿ ಇನ್ನೂ ಕೂಡ ಫಂಕ್ಷನಲ್ ಆಗಿದೆ ಮನೆಗಳು. ಇಲ್ಲಿಗೆ ಬಂದಾಗ ಗೊತ್ತಾಯ್ತು ಸಿಟಿನಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಇದೆ ಅಂತ. ಈ ಒಂದು ರೆಸ್ಟೋರೆಂಟ್ ಓಪನ್ ಇತ್ತು ಮತ್ತೆ ಒಂದು ಮೂವಿ ಥಿಯೇಟರ್ ಓಪನ್ ಇತ್ತು ಅಷ್ಟೇ. ಯಾಕಂದ್ರೆ ನ್ಯೂ ಇಯರ್ ಮುಂಚೆ ಸಿಲ್ವೆಸ್ಟರ್ ನ್ಯೂ ಇಯರ್ ಮುಂಚೆ 31st ನೈಟ್ 2 o'clockಗೆ ನಾರ್ಮಲ್ ಆಗಿ ಎಲ್ಲ ಗ್ರೋಸರಿ ಸ್ಟೋರ್ಸ್ ಎಲ್ಲ ಮೋಸ್ಟ್ ಆಫ್ ದ ಶಾಪಿಂಗ್ ಮಾಲ್ಸ್ ಎಲ್ಲ ಕ್ಲೋಸ್ ಆಗೋಗುತ್ತೆ. ಬರೀ ಟೂರಿಸ್ಟಿಕ್ ಪ್ಲೇಸಸ್ ನಲ್ಲಿ ಆ ರೆಸ್ಟೋರೆಂಟ್ಸು ಅದು ಇದು ಓಪನ್ ಇರುತ್ತೆ ಅಷ್ಟೇ. ಇನ್ನೆಲ್ಲ ಕ್ಲೋಸ್ ಇರುತ್ತೆ. ಇದು ಆಕ್ಚುಲಿ ಒನ್ ಆಫ್ ದ ಟೂರಿಸ್ಟಿಕ್ ಅಟ್ರಾಕ್ಷನ್ಸ್ ಜರ್ಮನಿನಲ್ಲಿ. ಅದಕ್ಕೆ ಅಂತ ಇಲ್ಲಿಗೆ ಬಂದ್ವಿ ಓಪನ್ ಇರುತ್ತೆ ಅಂತ. ಬಟ್ ಎಲ್ಲ ಕ್ಲೋಸ್ ಇತ್ತು. ನಾವು ಅಲ್ಲಿ ಪಾರ್ಕ್ನಲ್ಲೇ ತುಂಬಾ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ. ಸೊ ಊಟ ಮಾಡ್ಕೊಂಡು ಜಸ್ಟ್ ಒಂದೆರಡು ರೌಂಡ್ ಹಾಕೊಂಡು ವಾಪಸ್ ಹೋಗ್ಬೇಕು. ರೆಸ್ಟೋರೆಂಟ್‌ನಲ್ಲಿ ಊಟ ತುಂಬಾ ಚೆನ್ನಾಗಿತ್ತು. ಅಂಡ್ ಯಾರೂ ಜಾಸ್ತಿ ಜನ ಇರ್ಲಿಲ್ಲ. ಸೊ ನಾವು ಹೇಗ್ ಕೇಳಿದ್ವೋ ಹಾಗೆ ಕಸ್ಟಮೈಸ್ ಮಾಡಿ ಕೂಡ ಕೊಡ್ತಾ ಇದ್ರು. ಒಳ್ಳೆ ಊಟ ಮಾಡಿ, ಮಗು ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ, ಈಗ ವಾಪಸ್ ಹೋಗ್ಬೇಕಾಗತ್ತೆ. ಅನ್ಫಾರ್ಚುನೇಟ್ಲಿ ಜಾಸ್ತಿ ಓಡಾಡಕ್ಕಾಗಿಲ್ಲ. ಎಲ್ಲ ಕ್ಲೋಸ್ ಇತ್ತು. ಏನು ಮಾಡಕ್ಕಾಗಲ್ಲ. ಜಸ್ಟ್ ಸ್ಟ್ರೀಟ್‌ನಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ಸ್ ಇನ್ನೂ ತೆಗ್ದಿರಲ್ಲ. ಸೊ ತುಂಬಾ ಬ್ಯೂಟಿಫುಲ್ ಆಗಿರತ್ತೆ.
ಅದನ್ನೇ ನೋಡ್ಕೊಂಡು ವಾಪಸ್ ಹೊರಡ್ಬೇಕಾಗತ್ತೆ. ಪಾರ್ಕಿಂಗ್ ಲಾಟ್ಸ್ ಮತ್ತೆ ಸ್ಟ್ರೀಟ್ಸ್ ಎಲ್ಲ ಖಾಲಿ ಇರೋದು ನೋಡಿ ನನ್ಗನ್ನಿಸ್ತು, ತುಂಬಾ ಒನ್ ಆಫ್ ದ ಮೋಸ್ಟ್ ಕ್ರೌಡೆಡ್ ಜಾಗ. ನಾವು ಹೋಗುವಾಗೆಲ್ಲ ಕ್ರೌಡೆಡ್ ಇರುತ್ತೆ. ಅಷ್ಟು ಖಾಲಿ ಇತ್ತು. ನಾನು ನೋಡಿ ಅಂದ್ಕೊಂಡೆ ಹೇಗೆ ಅಂತ. ಬಟ್ ಅಫ್ಕೋರ್ಸ್ ಎಲ್ಲ ಕ್ಲೋಸ್ ಇತ್ತು, ಸೊ ಯಾರು ಜನ ಇರಲಿಲ್ಲ. ಬರೀ ಮೂವಿ ಥಿಯೇಟರ್ಸ್ಗೆ ಮಕ್ಕಳು ಎಲ್ಲ ಬರ್ತಾ ಇದ್ರು. ಮುಫಾಸಾ ಅದು ಇದು ಮೂವೀಸ್ ರಿಲೀಸ್ ಆಗಿತ್ತಲ್ಲ. ಸೊ ಸ್ಟ್ರೀಟ್ಸ್ ನೀವು ನೋಡ್ಬೋದು ಎಷ್ಟು ಖಾಲಿ ಇದೆ. ಲಿಟ್ರಲಿ ಯಾರೋ ಒಬ್ರು ಇಬ್ರು ಕಾಣಿಸ್ತಾ ಇದ್ರು ಅಷ್ಟೇ. ಈಗ ಜರ್ಮನಿನಲ್ಲಿ ಚಳಿಗಾಲ ನಡೀತಾ ಇದೆ. ಸೊ ಸನ್ಸೆಟ್ ತುಂಬಾ ಬೇಗ ಆಗತ್ತೆ. 4:00-4:30 ಸನ್ಸೆಟ್ ಆಗತ್ತೆ. ಇಲ್ಲಿವರೆಗೂ ಬಂದಿದೀವಿ, ಸನ್ಸೆಟ್ ಆದ್ರೂ ನೋಡೋಣ. ಈ ರಿವರ್ ಹತ್ರ ಸನ್ಸೆಟ್ ಆಗುವಾಗ ತುಂಬಾ ಬ್ಯೂಟಿಫುಲ್ ಆಗಿ ಕಾಣತ್ತೆ. ಆ ಕಡೆ ಬೆಟ್ಟ, ಈ ಕಡೆ ನೀರು, ಆ ತುಂಬಾ ಮ್ಯಾಜಿಕಲ್ ಆಗಿ ಅನ್ಸತ್ತೆ. ಅದನ್ನಾದ್ರೂ ನೋಡ್ಕೊಂಡು ಹೋಗೋಣ ಅಂತ ವೇಟ್ ಮಾಡ್ತಾ ಇದೀವಿ. ಅಂಡ್ ಇಲ್ಲೇ ಪಾರ್ಕಿಂಗ್ ಕೂಡ ಅಲ್ಲೇ ಇರೋದು, ಕಾರೆಲ್ಲ ಅಲ್ಲೇ ಪಾರ್ಕ್ ಮಾಡಿರೋದು. ಸೊ ಇಲ್ಲಿ ಬೇರೆ ಮಕ್ಕಳನ್ನೆಲ್ಲ ಸಿಕ್ಕಿದಾಗ ಅವ್ಯಾಗಿ ಕೂಡ ಇಷ್ಟ ಆಗತ್ತೆ ಮಕ್ಳನ್ನ ನೋಡಿ ಮಾತಾಡ್ಸೋದಕ್ಕೆ. ಹಾಗೆ ಬನ್ನಿ ನಮ್ ಜೊತೆ ನೀವು ಕೂಡ ಇಲ್ಲಿ ಬ್ಯೂಟಿಫುಲ್ ಸನ್ಸೆಟ್ ನೋಡಿ ಎಂಜಾಯ್ ಮಾಡಿ.
ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾನು ಆಲ್ಮೋಸ್ಟ್ 2 ವರ್ಷ ವಿಡಿಯೋ ಮಾಡಿದ್ದೆ ಇವಾಗ ನನ್ಗಿದ್ದಿದ್ದ ಫಾಲೋವರ್ಸ್ ಮೇಲೆ ನೀವು ಸ್ವಲ್ಪ ಜನ ನನಗೆ ಇನ್‌ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ಏನಕ್ಕೆ ವಿಡಿಯೋ ಮಾಡಲಿಲ್ಲ ಅಂತ. ನನಗೆ ತುಂಬಾ ಖುಷಿ ಆಗ್ತಾ ಇತ್ತು. ಸೊ ನಾ ವಾಪಸ್ ಕಂಟಿನ್ಯೂಯಸ್ ಆಗಿ ವ್ಲಾಗ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಮುಂಚೆ ಥರನೇ ಈಗಲೂ ಕೂಡ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನೆಲ್‌ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋವರೆಗೂ ಎಲ್ರಿಗೂ ಟೇಕ್ ಕೇರ್. ಬಾಯ್.